ಕೃಷ್ಣ ವಚನ ವೇದ ಎನ್ನುವಂಥ ದಿನಚರಿಯನ್ನು ನಾವು ಪ್ರತಿಯೊಬ್ಬರು ಇಲ್ಲಿ ಸಾಕಷ್ಟು ಜನ ಡೈರಿ ಬರೆಯೋ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಮಲಗಿನ ಮುಂಚೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಏನಾಯ್ತು, ರಾತ್ರಿವರೆಗೆ ಏನಾಯ್ತು ಅಂತ ಕೆಲವೇ ಶಬ್ದಗಳ ಸಾಲುಗಳಲ್ಲಿ ಡೈರಿ ಬರೆಯುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ವಚನ ವೇದವನ್ನ ಬರೀತಾನೆ. ಅವನು ಪ್ರತಿದಿನನೂ ಅಥವಾ ರಜೆ ಬಿಟ್ಟಾಗ, ಅವನು ಶಾಲೆಯಲ್ಲಿ ಒಬ್ಬ ಮಾಸ್ಟರ್ ಆಗಿರ್ತಾನೆ. ಹಾಗಾಗಿ ರಜೆ ಬಿಟ್ಟ ಹಾಗೆಲ್ಲ ಹೋಗಿ ರಾಮಕೃಷ್ಣನ ಭೇಟಿ ಆದಾಗೆಲ್ಲ ಅಲ್ಲಿ ಏನ್ ನಡೀತದ ಎಲ್ಲ ಘಟನೆಗಳನ್ನ ಡೇಟ್ ಪ್ರತಿಯೊಂದನ್ನು ಉಲ್ಲೇಖ ಮಾಡ್ತಾ ಅಧಿಕೃತವಾಗಿ ಅವೆಲ್ಲ ಘಟನೆಗಳನ್ನ ಪ್ರಸಂಗಗಳನ್ನ ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಬರಿತಾ ಹೋಗ್ತಾನೆ. ಅದು ಆಮೇಲೆ ಫಸ್ಟ್ ಇಂಗ್ಲಿಷ್ ರೂಪದಲ್ಲಿ ಬರುತ್ತೆ. ಆದ್ರೆ ಅದು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಒಬ್ಬರು ಸ್ವಾಮೀಜಿಯವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅದು ಆನಂತರ ಕುವೆಂಪು ಅವರ ನೇತೃತ್ವದಲ್ಲಿ ಇನ್ನೂ ಅನೇಕ ರೀತಿಯ ಪರಿಷ್ಕಾರಗಳನ್ನು ಕಂಡು ಇವತ್ತು ಭಾಗ 1 ಭಾಗ 2 ಶ್ರೀರಾಮಕೃಷ್ಣ ವಚನ ವೇದ ಎನ್ನುವ 2 ರೂಪದಲ್ಲಿ ಬಂದಿದೆ. ಆ ಪುಸ್ತಕದ ಮುನ್ನುಡಿಯಲ್ಲಿ ಕುವೆಂಪು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಅಂತಹ ಮಾಸ್ಟರ್ ಮಹಾಶಯನ ಪರಿಚಿತರಾದಂತಹ ಗೋಕುಲ ಡೇಸ್ ಡೇ ನೋಡಿ, ಒಂದು ಹೆಸರು ಎಷ್ಟು ಇತಿಹಾಸವನ್ನು ಹೇಳುತ್ತೆ. ಒಂದು ಹೆಸರು ಮಾಸ್ಟರ್ ಮಹಾಶಯ. ನಾವು ಒಂದು ಬುಕ್ಕು ಸಹ ಮಾಸ್ಟರ್ ಬಗ್ಗೆ ಬಂದಿದೆ ಇತ್ತೀಚೆಗೆ. ಸಂಧ್ಯಾ ಅವರು ಬರೆದಂಥ ಒಂದು ಪುಸ್ತಕ, ಅದನ್ನು ಹುಬ್ಬಳ್ಳಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಪಬ್ಲಿಷ್ ಮಾಡಿದೆ. ಮಾಸ್ಟರ್ ಮಹಾಶಯ ಅಂತ ಅಥವಾ ಮಹೇಂದ್ರನಾಥ ಗುಪ್ತಾ ಅಂತ ಅದು ಶೀರ್ಷಿಕೆ ಒಳಗೊಂಡಿದೆ. ಗೋಕುಲ ಡಾಸ್ ಡೇ ಅಂದರೆ ಮಾಸ್ಟರ್ಗೆ ಪರಿಚಯ ಆದಂಥ ಒಬ್ಬ ಗೋಕುಲ ಡಾಸ್ ಡೇ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಇದ್ದ, ಅವನ ಸ್ಟೂಡೆಂಟು. ಮುಂದೆ ಇವನು ಒಬ್ಬ ಕಾಲೇಜು ಪ್ರಾಧ್ಯಾಪಕನಾಗಿ ಹೆಸರನ್ನು ಗಳಿಸ್ತಾನೆ. ಈತ BA ಪದವಿಯಲ್ಲಿ ಅಧ್ಯಯನ ಮಾಡುತ್ತಿದ್ದ ಸಂದರ್ಭದಲ್ಲಿ ಒಮ್ಮೆ ಕಾಯಿಲೆ ಬೀಳ್ತಾನೆ. ಇವನು BA ತರಗತಿಯಲ್ಲಿ ಓದುವಂಥ ಸಂದರ್ಭದಲ್ಲಿ ಒಮ್ಮೆ ಕಾಯಿಲೆಯಿಂದ ನರಳುತ್ತಾನೆ. ಪರಿಣಾಮವಾಗಿ ಅವನಿಗೆ ಬಹಳ ದಿನಗಳವರೆಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಆಗೋಲ್ಲ. ಈ ಬಿಡುವಿನ ಸಂದರ್ಭದಲ್ಲಿ ಮಾಸ್ಟರ್ ಮಹಾಶಯ ಆತನಿಗೆ ಚಂಡಿಯನ್ನ ಎಂದರೆ ದೇವಿ ಮಹತ್ವವನ್ನ ರಾಗವಾಗಿ ಪಠಿಸುವುದನ್ನು ಹೇಳಿಕೊಡ್ತಾನೆ. ಅಂದರೆ ಅವನಿಗೆ ಹುಷಾರಿಲ್ಲಂಗಾಗುತ್ತೆ, ಹಾಗಾಗಿ ಟೈಮ್ ತುಂಬ ಇರುತ್ತೆ ಅವನಿಗೆ. ಹಾಗಾಗಿ ಮಾಸ್ಟರ್ ಮಹಾಶಯ ಅವನಿಗೆ ಏನು ಗೋಕುಲ ದಾಸ್ ಡೇ ಎನ್ನುವಂಥ ಒಬ್ಬ ತನ್ನ ಸ್ಟೂಡೆಂಟ್ಗೆ ಚಂಡಿ ಅಥವಾ ದೇವಿ ಮಹತ್ವ ಎನ್ನುವಂತಹ ಒಂದು ದೇವಿ ಪುಸ್ತಕವನ್ನು ಅಥವಾ ದೇವಿ ಮಹತ್ವವನ್ನು ಅತ್ಯಂತ ರಾಗವಾಗಿ ಪಠಿಸುವುದನ್ನು ಹೇಳ್ಕೊಡ್ತಾನೆ. ಗೋಕುಲದಾಸ ಅದನ್ನು ಅತ್ಯಂತ ಚೆನ್ನಾಗಿ ಅಭ್ಯಾಸ ಮಾಡಿ ಕಲ್ತ್ಕೊಳ್ತಾನೆ. ಇದಾದ ಮೇಲೆ ಒಂದು ದಿನ ಇವನು ವಾಯುವಿಹಾರಕ್ಕಾಗಿ ಬಾಗಬಜಾರಿನ ಗಂಗೆಯ ತೀರಕ್ಕೆ ಬಂದಿದ್ದಾಗ ಅಲ್ಲಿ ಶ್ರೀಮಾತೆಯವರು ಸ್ನಾನಘಟ್ಟದ ಅತ್ಯಂತ ಕೆಳಗಿನ ಮೆಟ್ಟಿಲ ಮೇಲೆ ಕುಳಿತುಕೊಂಡು ಜಪ ಮಾಡುತ್ತಿರುವುದನ್ನು ಕಾಣ್ತಾನೆ. ಇದಾದ ಕೆಲವು ದಿನ ಅವನು ವಾಯುವಿಹಾರಕ್ಕೆ, ನೀವೆಲ್ಲ ಸಾಮಾನ್ಯವಾಗಿ ಸಂಜೆ ಅಥವಾ ಬೆಳಗ್ಗೆ ವಾಯುವಿಹಾರ ವಾಕಿಂಗ್ ಹೋಗ್ತೀರಾ, ಹಾಗೆ ಅವನು ಬಾಗ್ ಬಜಾರ್ ಶ್ರೀಮಾತೆ ಇದ್ದಂಥ ಏರಿಯಾ ಇದೆ. ಈಗ ಗಾಂಧಿನಗರ, ವಾಲ್ಮೀಕಿ ನಗರ, ತ್ಯಾಗರಾಜ ನಗರ, ಹಂಗೆ ಶ್ರೀಮಾತೆ ಇದ್ದ ಏರಿಯಾ ಬಾಗ್ ಬಜಾರ್. ಅಲ್ಲಿ ಉದ್ಬೋಧನ ಎನ್ನುವಂಥ ಮನೆ, ಆ ಮನೆಯಲ್ಲಿ ಶ್ರೀಮಾತೆಯರು ವಾಸ ಇರ್ತಾರೆ. ಆ ಉದ್ಬೋಧನ ಮನೆಯನ್ನು ಸ್ವಾಮಿ ಶಾರದಾನಂದರು ಶ್ರೀಮಾತೆಯರಿಗೋಸ್ಕರನೇ ಕಟ್ಟಿಸ್ಕೊಟ್ಟಿರ್ತಾರೆ. ಉದ್ಬೋಧನ ಅಂತ ಇವತ್ತು ಒಂದು ಪತ್ರಿಕೆ ಬರುತ್ತೆ, ಉದ್ಬೋಧನ ಅಂತ. ಉದ್ಬೋಧನ, ವೇದಾಂತ ಕೇಸರಿ, ಮತ್ತು ಇನ್ನೊಂದು ಪುಸ್ತಕ ಪಬ್ಲಿಷ್ ಆಗುತ್ತೆ, ಅಂದರೆ ಮ್ಯಾಗ್ಝಿನ್ ರೂಪದಲ್ಲಿ ಇವತ್ತು ಬರ್ತಾ ಇದೆ. ಉದ್ಬೋಧನ ಅನ್ನುವಂಥ ಒಂದು ಪತ್ರಿಕೆಯೂ ಸಹ ಬರುತ್ತೆ. ವೇದಾಂತ ಕೇಸರಿ ಅಂತಲೂ ಇವತ್ತು ಚೆನ್ನೈಯಿಂದ ಬರುತ್ತೆ. ಇನ್ನೊಂದು ಪುಸ್ತಕ ಇದೆ, ಅದನ್ನು ಬಹಳ ಚೆನ್ನಾಗಿದೆ. ಅವೆಲ್ಲ ಪುಸ್ತಕಗಳನ್ನು ಸ್ವಾಮೀಜಿಯವರೇ ಆರಂಭ ಮಾಡಿರ್ತಾರೆ. ಪ್ರಬುದ್ಧ ಭಾರತ, ಉದ್ಬೋಧನ ಮತ್ತು ವೇದಾಂತ ಕೇಸರಿ, 3 ಪತ್ರಿಕೆಗಳು ಇವತ್ತಿಗೂ ರಾಮಕೃಷ್ಣ ಆಶ್ರಮದಿಂದ ಪಬ್ಲಿಷ್ ಆಗ್ತಾ ಇದೆ.